ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದಿನ ವಿಡಿಯೋದಲ್ಲಿ 4ನೇ ತರಗತಿ ಕನ್ನಡ ವಿಷಯದಲ್ಲಿರುವ 3ನೇ ಪಾಠ ವೀರಮಾತೆ ಜೀಜಾಬಾಯಿ. ಈ ಪಾಠದಲ್ಲಿ ಕೇಳ್ಬೋದಂತಹ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು? ಜೀಜಾಬಾಯಿ. ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಶಹಾಜಿ. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು. ಶಿವಾಜಿ ಪಟ್ಟಾಭಿಷೇಕ ಡ್ಯಾಶ್ದಲ್ಲಿ ನಡೆಯಿತು. ರಾಯಗಢದಲ್ಲಿ. ಕೊಟ್ಟಿರುವ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳು. ಸಾಗರ ಸಮುದ್ರ ಕಡಲು. ಪುತ್ರ ಮಗ ಕುಮಾರ. ರಾಜ ಅರಸ ದೊರೆ. ಯುದ್ಧ ಹೋರಾಡು ಸೆಣಸಾಡು ಕಾಳಗ. ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆಯಿರಿ. ಬರು ಪ್ಲಸ್ ಅಂತೆ ಬರುವಂತೆ. ನೋಡು ಪ್ಲಸ್ ಅಂತೆ ನೋಡುವಂತೆ. ಮಗು ಪ್ಲಸ್ ಅಂತೆ ಮಗುವಂತೆ. ಹುಡುಗ ಪ್ಲಸ್ ಆಟ ಹುಡುಗಾಟ. ಬಂದು ಪ್ಲಸ್ ಆಗ ಬಂದಾಗ. ಕಾಡು ಪ್ಲಸ್ ಆನೆ ಕಾಡಾನೆ. ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಮುಂದಿನ ಪಾಠ 4 ಮಳೆ ಪದ್ಯ. ಇದ್ರ ಮೇಲೆ ಕೇಳ್ಬೋದಂತಹ ಪ್ರಶ್ನೆಗಳು ನೋಡೋಣ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು ಅರಣ್ಯ, ವನ ಅಡವಿ, ಕಾನನ. ಸೂರ್ಯ ರವಿ, ದಿನಕರ, ಭಾಸ್ಕರ, ಭಾನು. ಭೂಮಿ ಧರೆ, ಒಡಲು, ಪೃಥ್ವಿ, ವಸುಂಧರ. ಸಮಾನಾರ್ಥಕ ಪದ ಅಂದರೆ ಒಂದು ಪದಕ್ಕಿರುವ ಇನ್ನೊಂದು ಹೆಸರು ಸಮಾನವಾದ ಅರ್ಥವನ್ನು ನೀಡುತ್ತದೆ. ಅಂದರೆ ಒಂದೇ ಅರ್ಥ ನೀಡುತ್ತೆ, ಬೇರೆ ಬೇರೆ ಇರುವ ಹೆಸರನ್ನು ಸಮಾನಾರ್ಥಕ ಪದ ಅಂತೀವಿ. ನೆಕ್ಸ್ಟು, ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪದ ರಚಿಸಿ. ಇಲ್ಲಿ ಒಂದೊಂದೇ ಅಕ್ಷರಗಳನ್ನು ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ಸರಿಯಾದ ಅರ್ಥ ಬರುವಂತೆ ಬರೆದಾಗ ವಿಕಟಕವಿ, ಸುರಸುರರು, ನವಜೀವನ, ಮದ್ರಾಸಿನ ಸಿದ್ರಾಮ. ಮುಂದಿನ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಇದ್ರ ಮೇಲೆ ಕೇಳ್ಬೋದಂತಹ ಪ್ರಶ್ನೆಗಳು. ಹೊಂದಿಸಿ ಬರೆಯಿರಿ. ಎರೆಹುಳ ರೈತನ ಮಿತ್ರ. ಕೋಕೋ ಚಾಕ್ಲೇಟ್. ತೆನೆ ಭತ್ತ. ಮಳೆ ಕೊಯ್ಲು ಅಂತರ್ಜಲ. ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ಆಯ್ಕೆಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ತೆಂಗು ಅಡಿಕೆ ಬಾಳೆ ಭತ್ತ ಭತ್ತ. ಮೊಲ ಹಂದಿ ಮುಂಗುಸಿ ಚಿಟ್ಟೆ ಚಿಟ್ಟೆ. ಸೀಬೆಕಾಯಿ ಸಪೋಟ ಅನಾನಸ್ ಕೋಕೋ ಕೋಕೋ. ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆದಾಗ ಒಂದು ಪ್ಲಸ್ ಆದ ಒಂದಾದ. ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು. ಹೇರಳ ಪ್ಲಸ್ ಆಗಿ ಹೇರಳವಾಗಿ. ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.